ನನ್ನ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ಅವರ ಸ್ಟೇಟಸಲ್ಲಿ ಆಫ್ ಟು ಅಲ್ಲಿಗೆ ಆಫ್ ಟು ಇಲ್ಲಿಗೆ ಅಂತ ಸ್ಟೇಟಸ್ ಹಾಕೋದನ್ನು ನೋಡಿ ನೋಡಿ ಬೇಜಾರಾಗೋಯಿತು. ಫೈನಲಿ ನಾವು ಕೂಡ ಫ್ಯಾಮಿಲಿ ಫುಲ್ ಪ್ಲ್ಯಾನ್ ಮಾಡಿಕೊಂಡು ಟ್ರಿಪ್ ಹೊರಟಿದ್ದಾಯಿತು. 3 ಡೇಸ್ ಅಂತ ಮಾತಾಡ್ಕೊಂಡಿದ್ದೀವಿ. ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ, ಬನ್ನಿ ನೋಡೋಣ. ಫೈನಲಿ 1:30 ಆಗಿತ್ತು ಮಾರ್ನಿಂಗು. ಸೊ ಗಾಡಿನೂ ಬಂತು. ಫಸ್ಟ್ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಜೋಗ್ ಫಾಲ್ಸ್ಗೆ. ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಹೊನ್ನಾವರ. ಸಖತ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಇದು ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಸಖತ್ ವ್ಯೂಸು ನೋಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ನೆಕ್ಸ್ಟ್ ಅಲ್ಲಿಂದ ಹೋಗಿದ್ದೆ ಶರಾವತಿ ಬ್ಯಾಕ್ ವಾಟರ್ ಬೋಟ್ ರೈಡಿಂಗ್ ಹೋಗಿದ್ದು. ಸೊ ಪರ್ ಪರ್ಸನ್ 200 ಆಯಿತು. ಇಡೀ ಫ್ಯಾಮಿಲಿಗೆ 2000 ಆಯಿತು. 10 ಮೆಂಬರ್ಸ್ ಹೋಗಿದ್ವಿ. ನನಗೆ ರೆಡಿ ಆಗಲಿಲ್ಲ, ನನಗೆ ಅಂತೆಲ್ಲ ಯಾರಿಗೂ ರೆಡಿ ಆಗಲಿಲ್ಲ ಅಲ್ಲಿ, ಯಾಕಂದರೆ ನೈಟ್ ಜರ್ನಿ ಆಗಿತ್ತು. ಜರ್ನಿನ ಮುಗಿಸ್ಕೊಂಡು ಎಲ್ಲೋ ನಮ್ಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಯಾವ ಡ್ರೆಸ್ ಹಾಕೊಂಡು ಅದೇ ಡ್ರೆಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ವಿ ಜರ್ನಿನ. ನನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಅದಕ್ಕೆ ಮುಖ ಆಗಿದೆ. ಏನು ಸಖತ್ ಗ್ರೀನರಿ ಅಂದರೆ ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ತುಂಬ ಚೆನ್ನಾಗಿತ್ತು. ಯಾರಾದರೂ ಹೊನ್ನಾವರ ಹೋಗಬೇಕು ಅಂತ ಪ್ಲ್ಯಾನ್ ಇಲ್ಲದೇ ಇದ್ದರೂ ಅಟ್ಲೀಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ಯಾಕಂದರೆ ತುಂಬ ಚೆನ್ನಾಗಿದೆ ಪ್ಲೇಸ್. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೆ. ನಾವು ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. 2:30ಗೆ ಪ್ರಸಾದ ಕ್ಲೋಸ್ ಅಂತ ಹೇಳಿದ್ದಕ್ಕೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ಊಟ ಮಾಡಿಕೊಂಡು ಆಮೇಲೆ ಬಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಸೀದಾ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಗಿತ್ತು ಕೊಲ್ಲೂರು. ಅಲ್ಲಿ ಅಮ್ಮನ ದರ್ಶನ ಮಾಡಿಕೊಂಡು ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಗಿದ್ದು ಉಡುಪಿ ಕಡೆಗೆ. ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಧರ್ಮಸ್ಥಳ. ಸೊ ಇದಾಗಿತ್ತು ನಮ್ಮ ಫಸ್ಟ್ ಡೇ ಟ್ರಿಪ್. ಆ್ಯಂಡ್ ಸೆಕೆಂಡ್ ಡೇ ಏನೇನಾಯಿತು ಅಂತ ಕೀಪ್ ವಾಚಿಂಗ್ ನೆಕ್ಸ್ಟ್ ಲೈವ್.